ಈಗ ಒಬ್ಬರು ಈ ದೇಶದಲ್ಲಿ ದೇವರು, ಆ ದೇವ್ರನ್ನ ನೀವು ಒಪ್ಕೋಬೇಕು, ಅವ್ರ ಹೆಸರು ಜೈ ಅಂತ ಇರಬೇಕು, ಹೋಗ್ತಿರ್ಬೇಕು ಅಷ್ಟೇ. ಈ ಲಾಸ್ಟ್ಗೆ ಅಲ್ಲಿಗೆ ಬಂದು ನಿಂತ್ಕೊಂಡಿರೋದು. ಈಗ ನಮ್ಮ ದೇವ್ರು ಬಂದು ಹೇಳಿದ್ರಲ್ಲ, ಬಂಗಾರ ಖರೀದಿ ಮಾಡಬೇಡ್ರಿ, ಡೀಸೆಲ್ ಗಾಡಿಯಾಗ ಹೋಗ್ಬೇಡ್ರಿ, ಪೆಟ್ರೋಲ್ ಗಾಡಿಯಾಗ ತಿರುಗಾಡಬೇಡ್ರಿ. ಇವ್ರು ತಿರುಗಾಡ್ಬೋದು. ಇವ್ರು ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ 4 ದೇಶಗಳಿಗೆ ಹೋಗ್ತಿದ್ದಾರೆ. ಇವರು ಪೆಟ್ರೋಲ್ ಗಾಡಿಯಾಗ ಹೋಗ್ಬೋದು, ಇವ್ರು ಡೀಸೆಲ್ ಗಾಡಿಯಾಗ ಹೋಗ್ಬೋದು, ಇವ್ರು ಹೆಲಿಕಾಪ್ಟರ್ ತಿರುಗಬಹುದು. ಇದು 5 ತಿಂಗಳ, ಈಗ ಕಳೆದ 5 ಚುನಾವಣೆಗಳಲ್ಲಿ ಇದು ಇಡೀ ದೇಶದ ಗುಡಿಗಳು, ಗುಂಡಾರಗಳು, ಫೋಟೋ ಶೂಟ್ಗಳು ನಾವು ನೋಡ್ಬಿಟ್ವಿ. ಈಗ ಫೋಟೋ ಶೂಟು, ಗುಡಿ ಗುಂಡಾರಗಳೆಲ್ಲ ಮುಗಿದಾದ್ಮೇಲೆ ಈಗ ಮತ್ತೆ ಒಂದು 2 ತಿಂಗಳು ಎಲ್ಲಿ ಕಾಣಂಗಿಲ್ಲ, ಶಬ್ದವಾಗಿರ್ತದೆ. ಮತ್ತೆ ಚುನಾವಣೆಯಲ್ಲಿ ಬರ್ತದೆ, ಮತ್ತೆ ಪ್ರಾರಂಭ. ಇದೇ ಸ್ಕೀಮ್ 12 ವರ್ಷ ನಡೆಯುತ್ತೆ, ಮುಂದೆನೂ ನಡೀತದೆ. ಇದು ದೇಶವರಿಗೆ ಜನ ಎಲ್ಲಿವರೆಗೆ ಅರ್ಥ ಮಾಡ್ಕೊಳಂಗಿಲ್ಲ. ಇವರಿಂದ ಅಂತೂ ₹1 ಏನು ದೇಶಕ್ಕೆ ಅನುಕೂಲ ಆಗಿಲ್ಲ, ಮುಂದೇನೂ ಆಗೋದಿಲ್ಲ ಅನ್ನೋದಕ್ಕೆ ಹೇಳಲಿಕ್ಕೆ ಬಯಸ್ತೀವಿ. ಆವಾಗ ನಾವು ಇನ್ನು ಡೆವಲಪಿಂಗ್ ನೇಷನ್ ಇದ್ವಿ, ಭಾಳ ಕಷ್ಟ ಪರಿಸ್ಥಿತಿಯಲ್ಲಿ ಈ ದೇಶ ಇತ್ತು ಅವತ್ತು. ಆ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಪರಿಸ್ಥಿತಿಯಲ್ಲಿ ದೇಶ ಇತ್ತು. ಚೈನಾದಲ್ಲಿ ಕೂಡ ಹಂಗೆ ಇತ್ತು. ಚೈನಾದಲ್ಲಿ ಒಂದು ಕಾಲದಲ್ಲಿ ಪ್ರೆಸಿಡೆಂಟ್ ಅಂತಕ್ಕಂಥ ಚೈನಾ ಪ್ರೆಸಿಡೆಂಟ್ ಬಂದು ಇಡೀ ದಿವಸ ಬರೀ ನೀವು ಕಾರ್ನ್ ಸೂಪ್ ಕುಡೀರಿ ಅಂತ ಹೇಳ್ತಿದ್ದ. ಆ ಪರಿಸ್ಥಿತಿಯಲ್ಲಿ ಎಲ್ಲ ದೇಶ ಡೆವಲಪ್ ಆಗಿದೆ. ನೀವು ಒಂದು ಕಡೆ ಹೇಳ್ಕೊಂತೀರಿ ಲಾರ್ಜೆಸ್ಟ್ ಎಕಾನಮಿ, ಪವರ್ಫುಲ್, ಅದು ಟಿ ವಿಯಾಗಿ ನೋಡಿದ್ರೆ ಬೆಂಕಿ, ಜೆಟ್ಟು, ಡಡ್ಡ ಬಡ್ಡ ಎಲ್ಲೈತೆ. ಮತ್ತು ನೀವು ಅಷ್ಟು ಪವರ್ಫುಲ್ ಇದ್ದು ನೀವು 4ನೇ ಎಕಾನಮಿ ಅಂತ ಸುಳ್ಳು ಹೇಳಿ ಇವತ್ತು 6ನೇ ಎಕಾನಮಿಗೆ ಬಂದಿದ್ರಿ. ಮತ್ತು ಯಾವುದು ನಿಜ ನೀವು ಒಪ್ಕೊಳ್ರಿ. ಮತ್ತು ನೀವು ಒಪ್ಕೋಬೇಕು. ಇವತ್ತು ದೇಶದ ಪರಿಸ್ಥಿತಿ ಸರಿ ಇಲ್ಲ, ನೀವು ಇವತ್ತು ಬಂಗಾರ ಯಾಕೆ ಖರೀದಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಿ, ಅದಕ್ಕೆ ಒಪ್ಪಿಗೆ ಹೇಳ್ರಿ. ಮೊದಲು ಅವತ್ತು ನಾವು ಒಪ್ಕೊಂಡಿವಿ. ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿರ್ತಕ್ಕಂಥ ಸಂದರ್ಭಗಳಾಗಿರಲಿ, ಇಂದಿರಾ ಗಾಂಧಿ ಅವ್ರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಾಗಲಿ ನಾವು ದೇಶದ ಪರಿಸ್ಥಿತಿಯನ್ನು ಹೇಳಿದ್ದೇವೆ. ನೀವು ಇದು ಹೇಳಿ, ಇವತ್ತು ಈ ದೇಶದ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳ್ರಿ, ಆಮೇಲೆ ಜನಕ್ಕೆ ಹೇಳ್ರಿ. ಯಾಕೆ ಖರೀದಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಜಾಸ್ತಿ ಅರ್ಭಟವಾಗಲಿ ಮದುವೆ ಮಾಡಬೇಡ್ರಿ. ನೀವು ಅದಾನಿ ಮದುವೆಗೆ ಹೋಗ್ತೀರಿ, ಡ್ಯಾನ್ಸ್ ಮಾಡ್ತೀರಿ. ನೀವು ಅದಾನಿ ಮದುವೆಗೆ ಹೋಗ್ತೀರಿ, ಅದಾನಿ ಮದುವೆ ಬೇರೆದವ್ರು ಕರ್ಸ್ಕೊಂಬಂದು ₹20 ಕೋಟಿ ಒಂದು ಡ್ಯಾನ್ಸ್ ಮಾಡಿಸ್ತಾರೆ. ಅದಾನಿಗೆ ಏನು ಹೇಳೋದು ಬೇಡ ನೀವು. ಸಾರಿ, ಅಂಬಾನಿ ಮದುವೆ, ಸಾರಿ ಅದಾನಿ ಅದ ಅಂಬಾನಿ ಮದುವೆ ಮಾಡಿಸಿದ್ರಲ್ಲ ನೀವೆಲ್ಲ ಹೋಗಿ. ಮತ್ತು ಅಂಬಾನಿ ಮದುವೆ ನಮಗಿರ್ತಕ್ಕಂಥ 700 ಕೋಟಿ ಖರ್ಚು. ಮತ್ತು ಅಲ್ಲಿ ಯಾಕೆ ಹೇಳಿಲ್ಲ ಈ ಮಾತುಗಳು? ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಯಾಕೆ ಹೇಳ್ತೀರಿ? ಯಾಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಮೇಲೆ ಯಾಕೆ ಹೇಳ್ತೀರಿ? ಈ ಒತ್ತೆಲ್ಲ ಬಂದಿರತಕ್ಕಂಥದ್ದು ಇವತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ. ಇವತ್ತು ಈ ದೇಶದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನು ಟ್ಯಾಕ್ಸ್ ಕಟ್ತಾ ಇದೆ, ಇವತ್ತು ಅಂಬಾನಿಯವನು 1 ಲಕ್ಷ ಕೋಟಿ ಪ್ರಾಫಿಟ್ ಮಾಡ್ತಾ ಇದ್ದಾನೆ. ಇದೇ ಅಂಬಾನಿಯವನು ಇವತ್ತು ಹೋಗಿ US-ನಲ್ಲಿ 300 ಲಕ್ಷ ಕೋಟಿನಷ್ಟು ವ್ಯವಹಾರ ಮಾಡ್ತಾ ಇದ್ದಾನೆ. ಯಾರು ದುಡ್ಡು ಇವಲ್ಲ? ಇವ್ರು ಮಾಡಿರ್ತಕ್ಕಂಥ ಪ್ರಾಫಿಟ್ ದುಡ್ಡುಗಳು ಸ್ವಂತ ಏನಾನ R&D ಮಾಡಿ, ಸ್ವಂತ ಇವರೇನೋ ಪ್ರಾಡಕ್ಟ್ ಕಂಡಿಡ್ದು ಹೊರದೇಶಕ್ಕೆ ದೇಶದ ಒಳಗೆ ಮಾಡಿ ರೊಕ್ಕ ಮಾಡಿದರೆ ಓಕೆ. ಇವ್ರು ಮಾಡಿರ್ತಕ್ಕಂಥ ಪ್ರಾಫಿಟ್, ಅದಾನಿ ಅಂಬಾನಿಯವ್ರು ಮಾಡಿರ್ತಕ್ಕಂಥ ಪ್ರಾಫಿಟ್ಟು ಕೇವಲ ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ 12 ವರ್ಷದ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬ್ರ ಆಶೀರ್ವಾದ ಮಾಡಿರ್ತಕ್ಕಂಥದ್ರಿಂದನೇ ಅವ್ರಿಗೆ ದುಡ್ಡಿದೆ. ಅವರು ಮೊದಲು ಎಷ್ಟು ದುಡ್ಡು ಮಾಡ್ತಾ ಇದ್ರು, ಈಗ ಎಷ್ಟು ದುಡ್ಡು ಮಾಡಿದ್ರೆ ಕೇಳಿ ನೋಡ್ರಿ. ಇವೆಲ್ಲ ಮತ್ತು ಯಾರು ದುಡ್ಡು ಬರ್ತಿದಲ್ಲ? ಅದೇ ರೀ, ಆರ್ಥಿಕ ಪರಿಸ್ಥಿತಿ ದಿವಾಳಿ ಎದ್ದೋಗೈತೆ. ಅದಕ್ಕೆ ಮೋದಿ ಸಾಹೇಬ್ರಿಗೆ ಬಂದು ಅದು ಹೇಳಬೇಕು, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ದಯಮಾಡಿ ದೇಶದ ಜನತೆಗೆ ಮನವಿ ಮಾಡ್ಕೊಳ್ತೀನಿ, ನೀವು ಬಂಗಾರನ ಖರೀದಿ ಮಾಡಬೇಡ್ರಿ, ಬಂಗಾರ ಖರೀದಿ ಮಾಡಿದ್ರೆ ದೇಶಕ್ಕೆ ಏನು ನುಕ್ಸಾನ ಆಗ್ತದೆ ಅಂತ ಹೇಳಬೇಕು. ಬೇಡ ಮತ್ತೆ ಎಲ್ಲ ಬಿಡಿಸಿ ಹೇಳ್ತಾರಲ್ಲ, ಅದಕ್ಕೂ ಪಾಪ ಅವರು ಮೇರೆ ಪ್ಯಾರೆ ದೇಶವಾಸಿಯೋ ಅಂತೆಲ್ಲ ಹೇಳ್ತಾರಲ್ಲ. ಈಗ ಹೇಳ್ರಿ ಅದನ್ನೇ, ಮೇರೆ ಪ್ಯಾರೆ ದೇಶವಾಸಿಯೋ ऐसा मत खरीदो, खरीदने से ये प्रॉब्लम होता है, इस प्रॉब्लम का वजह मैं हूँ, नेहरू नहीं ಅಂತ ಹೇಳಬೇಕು. ಈಗ ನೆಹರು ಇದಕ್ಕೆ ಕಾರಣ ಯಾರು ಕಾರಣ? ಈಗ ಪೆಟ್ರೋಲ್ ಗಾಡಿಯಾಗ ಓಡಿಸ್ಬೇಡ್ರಿ, ಡೀಸೆಲ್ ಗಾಡಿ ಓಡಿಸ್ಬೇಡ್ರಿ ಅಂತ ಹೇಳೋರು ಯಾರು? ನೆಹರು ಅವ್ರು ಹೇಳಿದ್ರಾ? ನೀವು ತಾನು ಹೇಳಿರೋದು. ಮತ್ತು ನೀವು ಹೇಳ್ರಿ, ಇದಕ್ಕಂತ ಕಾರಣ ನೀವು ಕೊಡ್ಬೇಕಲ್ಲ.